ಜಸ್ಟ್ 53 ಲ್ಯಾಕ್ಸ್ನಲ್ಲಿ ಈ ಥರ ನೀವು ಕನಸಿನ ಮನೆ ಕಟ್ಬೋದು. ನಮಸ್ತೆ, ನಾನು ಅಸದುಲ್ಲಾ ಖಾನ್, Z1 ಇನ್ಫ್ರಾ ಹೋಮ್ಸಿಂದ ಸಿವಿಲ್ ಆ್ಯಂಡ್ ಸ್ಟ್ರಕ್ಚರ್ ಇಂಜಿನಿಯರ್ ಮಾತಾಡ್ತಾ ಇರೋದು. ಈ ವಿಡಿಯೋದಲ್ಲಿ ನೀವು ಡೂಪ್ಲೆಕ್ಸ್ ಮನೆ 3040ನಲ್ಲಿ G+2 ಈಸ್ಟ್ ಫೇಸಿಂಗ್ನಲ್ಲಿ ಕಟ್ಟಕ್ಕೆ ಎಷ್ಟು ಖರ್ಚಾಗುತ್ತೆ ಪೂರ್ತಿ ಮಾಹಿತಿ ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಪ್ಲ್ಯಾನ್, ಎಲಿವೇಷನ್, ಸೆಕ್ಷನ್ ಮತ್ತು ಎಲ್ಲ ಸ್ಟ್ರಕ್ಚರಲ್ ಡ್ರಾಯಿಂಗ್, ಕಾಲಮ್, ಬೀಮ್, ಸ್ಲ್ಯಾಬ್ ಮತ್ತು ಫುಟಿಂಗ್ ಎಲ್ಲ ಸೇಫ್ ಸಾಫ್ಟ್ವೇರ್ ಮತ್ತು ಈ ಟ್ಯಾಬ್ ಸಾಫ್ಟ್ವೇರ್ನಲ್ಲಿ ಡಿಸೈನ್ ಆಗಿರೋದು ಎಲ್ಲ ಪೂರ್ತಿ ತೋರಿಸಿದ್ದೀನಿ. ಕೊನೆವರೆಗೂ ಈ ಪೂರ್ತಿ ವಿಡಿಯೋ ನೋಡಿ ವಿತ್ ಲಕ್ಸುರಿ ಇಂಟೀರಿಯರ್ ಮತ್ತು ಎಲಿವೇಶನ್. ನೋಡಿ, ನಮ್ಮ ಬಿಲ್ಡಿಂಗ್ ಎಲಿವೇಶನ್ ಈ ತರ ಬರುತ್ತೆ. G+2 ಡೂಪ್ಲೆಕ್ಸ್ ಮನೆದು ಈಸ್ಟ್ ಫೇಸಿಂಗ್. ಇದು ಲಕ್ಸುರಿ ಆಗಿ ಗೇಟ್, ಮೇನ್ ಗೇಟ್ ವಿತ್ ವಾಲ್ ಕ್ಲಾಡಿಂಗ್, ಬೌಂಡ್ರಿ ಕಾಂಪೌಂಡ್ ವಾಲ್ಗೆ, ಮತ್ತೆ ಲೈಟಿಂಗ್ ವಿತ್ ಟೆಕ್ಸ್ಚರ್ ಟೈಲಿಂಗ್, ಮತ್ತೆ ರಾಫ್ಟ್ ಅಟ್ ದಿ ಬಾಲ್ಕನಿ, ಮತ್ತೆ ಲಕ್ಸುರಿ ಆಗಿರೋದು ಫಾಲ್ ಸೀಲಿಂಗ್ ಫ್ಲೋರ್ ನಲ್ಲಿ, ಮತ್ತೆ ಸ್ಲೈಡಿಂಗ್ ಡೋರ್. ಮತ್ತೆ ನೀವು ನೋಡಬಹುದು ನಮ್ದು ಡಿಫ್ರೆಂಟ್ ಆಂಗಲ್ ಇಂದ ನಮ್ಮ ಬಿಲ್ಡಿಂಗ್ ಎಲಿವೇಶನ್. ಈ ತರ ನೀವು ನಿಮ್ ಮನೆ ಕಟ್ಬಹುದು. 53 ಲ್ಯಾಕ್ಸ್ ನಲ್ಲಿ ಬಜೆಟ್ ಆಗುತ್ತೆ ಈ ತರ ಕನ್ಸಿನ್ ಮನೆ ಕಟ್ಟಕ್ಕೆ. ನೋಡಿ, ನಮ್ದು ಇಂಟೀರಿಯರ್, ನಮ್ದು ಡೂಪ್ಲೆಕ್ಸ್ ಮನೆದು ಇಂಟೀರಿಯರ್. ಲಿವಿಂಗ್ ರೂಮ್ ಇನ್ ದಿ ಗ್ರೌಂಡ್ ಫ್ಲೋರ್, ಓಪನ್ ಕಿಚನ್ ವಿತ್ ಡೈನಿಂಗ್, ಬೆಡ್ರೂಮ್ 1 ಅಟ್ ದಿ ಗ್ರೌಂಡ್ ಫ್ಲೋರ್, ಮತ್ತೆ ಪ್ಯಾಸೇಜ್ ಸ್ಟೇರ್ ಕೇಸ್ ಫಸ್ಟ್ ಫ್ಲೋರ್ ನಲ್ಲಿ. ಕಿಡ್ಸ್ ಬೆಡ್ರೂಮ್ ಈ ತರ ಬರುತ್ತೆ. ಡ್ರೆಸ್ಸಿಂಗ್ ಏರಿಯಾ, ಮಾಸ್ಟರ್ ಬೆಡ್ರೂಮ್ ಅಟ್ ದಿ ಫಸ್ಟ್ ಫ್ಲೋರ್ ವಿತ್ ಪ್ಯಾನಲಿಂಗ್ ಅಟ್ ದಿ ಬ್ಯಾಕ್ ಸೈಡ್ ಆಫ್ ದಿ ಬೆಡ್, ಮತ್ತೆ ಟಾಯ್ಲೆಟ್ ಅಟ್ ದಿ ಫಸ್ಟ್ ಫ್ಲೋರ್. ಬಾಲ್ಕನಿ ಫಸ್ಟ್ ಫ್ಲೋರ್ ನಲ್ಲಿ ಫ್ರಂಟ್ ನಲ್ಲಿ ಬರ್ತಾ ಇರೋದು. ಮತ್ತೆ ಸೆಕೆಂಡ್ ಫ್ಲೋರ್ ನಲ್ಲಿ ಬೆಡ್ರೂಮ್ ಮತ್ತೆ ಜಿಮ್, ಲೈಬ್ರರಿ, ಓಪನ್ ಟೆರೆಸ್ ಹೋಗಕ್ಕೆ ಸ್ಲೈಡಿಂಗ್ ಡೋರ್. ಈ ತರ ನಮ್ದು ನಮ್ ಮನೆದು ಇಂಟೀರಿಯರ್ ಬರುತ್ತೆ. ಬನ್ನಿ ಈ ಡೂಪ್ಲೆಕ್ಸ್ ಮನೆದು ಫ್ಲೋರ್ ಪ್ಲಾನ್ ನೋಡೋಣ. ಫ್ರಂಟ್ ನಲ್ಲಿ 2 ಕಾರ್ ಪಾರ್ಕ್ ಮಾಡೋ ತರ ಜಾಗ ಬಿಟ್ಟಿದೀವಿ. 15 ಫೀಟ್ 6 ಇಂಚಸ್ಗೆ 16 ಫೀಟ್ ಐತೆ ಕಾರ್ ಪಾರ್ಕಿಂಗ್ ಏರಿಯಾ. ನೆಕ್ಸ್ಟ್ ಈಸ್ಟ್ ಫೇಸಿಂಗ್ ಮೇನ್ ಡೋರ್. ಎಂಟ್ರಿ ಆದ ತಕ್ಷಣ ಲಿವಿಂಗ್. ಇಲ್ಲ ಡೆಡಿಕೇಟೆಡ್ ಪೂಜಾ ರೂಮ್ ವಿತ್ ಟಿವಿ ಯೂನಿಟ್ ಐತೆ. ಮತ್ತೆ ಈ ಪ್ಲಾನ್ ಎಲ್ಲ ಪೂರ್ತಿ ವಾಸ್ತು ಪ್ರಕಾರ ಮಾಡಿರೋದು. ಕಿಚನ್ ಅಗ್ನಿ ಮೂಲೆಯಲ್ಲಿ ಕಿಚನ್ ಬರುತ್ತೆ, ಕುಬೇರ್ ಮೂಲೆಯಲ್ಲಿ ಬೆಡ್ರೂಮ್ ಬರುತ್ತೆ, ಮತ್ತೆ ವಾಯು ಮೂಲೆಯಲ್ಲಿ ಲಿವಿಂಗ್ ಐತೆ. ಇದು ಓಪನ್ ಕಿಚನ್ ವಿತ್ ಡೈನಿಂಗ್. 9 ಫೀಟ್ 6 ಇಂಚ್ಗೆ 13 ಫೀಟ್ ಐತೆ ಡೈನಿಂಗ್ ಏರಿಯಾ. ಮತ್ತೆ ಯುಟಿಲಿಟಿ ಸ್ಪೇಸ್ ಐತೆ. ಏನಾದ್ರು ವಾಷಿಂಗ್ ಗಿಶಿಂಗ್ ಮಾಡ್ಕೊಳ್ಳಕ್ಕೆ ಜಾಗ ಐತೆ ಇಲ್ಲಿ. ಮತ್ತೆ ಸುತ್ತಮುತ್ತ ಎಲ್ಲ ಸೆಟ್ ಬ್ಯಾಕ್ ಬಿಟ್ಟಿದೀವಿ. ಬ್ಯಾಕ್ ಸೈಡ್ 4 ಫೀಟ್ 6 ಇಂಚಸ್ ಸೆಟ್ ಬ್ಯಾಕ್ ಬಿಟ್ಟಿದೀವಿ. ಮತ್ತೆ ಇಲ್ಲಿ ನೋಡಬಹುದು ಬೆಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್. ಇಲ್ಲಿ ಡೆಡಿಕೇಟೆಡ್ ವಾರ್ಡ್ರೋಬ್ ಗೆ ಸ್ಪೇಸ್ ಕೊಟ್ಟಿದೀವಿ. ಮತ್ತೆ ಬೆಡ್ರೂಮ್ ಏರಿಯಾ ನೋಡಬಹುದು. 14 ಫೀಟ್ 1 ಇಂಚ್ಗೆ 8 ಫೀಟ್ 1 ಇಂಚ್ ಐತೆ. ಲಿಫ್ಟ್ ಏರಿಯಾ, 4 ಪ್ಯಾಸೆಂಜರ್ಸ್ ಗೆ ಲಿಫ್ಟ್ ಕೆಪಾಸಿಟಿ ಐತೆ ಇಲ್ಲಿ. ಮತ್ತೆ ಇಲ್ಲಿ ಸ್ಟೇರ್ ಕೇಸು. ನೆಕ್ಸ್ಟ್ ಫಸ್ಟ್ ಫ್ಲೋರ್ ನಲ್ಲಿ ಪ್ಯಾಸೇಜ್. ಇಲ್ಲಿ ಕಿಡ್ಸ್ ಬೆಡ್ರೂಮ್ ಮತ್ತೆ ಮಾಸ್ಟರ್ ಬೆಡ್ರೂಮ್. ಮತ್ತೆ ಇದು ಕಿಡ್ಸ್ ಬೆಡ್ರೂಮ್. ಫ್ರಂಟ್ ನಲ್ಲಿ ಬಾಲ್ಕನಿ ಕೊಟ್ಟಿದೀವಿ. ಇಲ್ಲಿ ಸ್ಲೈಡಿಂಗ್ ಡೋರ್ ಮತ್ತೆ ಡೆಡಿಕೇಟೆಡ್ ಡ್ರೆಸ್ಸಿಂಗ್ ಏರಿಯಾ ವಿತ್ ಅಟ್ಯಾಚ್ ಟಾಯ್ಲೆಟ್. ಮತ್ತೆ ಮಾಸ್ಟರ್ ಬೆಡ್ರೂಮ್ ಕೆಳಗಡೆ ನಾವು 4.5 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದೀವಿ. ಅದಕ್ಕೋಸ್ಕರ ಇಲ್ಲಿ 2 ಬಾಲ್ಕನಿ ಬರುತ್ತೆ. ಇದು ಡ್ರೆಸ್ಸಿಂಗ್ ಏರಿಯಾ ವಿತ್ ಅಟ್ಯಾಚ್ ಟಾಯ್ಲೆಟ್. ಇಲ್ಲಿ ಎಲ್ಲ ಡೈಮೆನ್ಷನ್ಸ್ ಎಲ್ಲ ನೀವು ನೋಡಬಹುದು. ಇದೆಲ್ಲ ನಾನು PDF ಫಾರ್ಮೆಟ್ ನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಅಲ್ಲಿ ನೀವು ನೋಡಬಹುದು. ನೆಕ್ಸ್ಟ್ ಇದು ಸೆಕೆಂಡ್ ಫ್ಲೋರ್. ಇಲ್ಲಿ ಡೆಡಿಕೇಟೆಡ್ ಜಿಮ್ ಏರಿಯಾ ಐತೆ ವಿತ್ ಬೆಡ್ರೂಮ್, ಅಟ್ಯಾಚ್ ಟಾಯ್ಲೆಟ್. ಅಂಡ್ ಇದು ಓಪನ್ ಟೆರೆಸ್. ಇಲ್ಲೆಲ್ಲ ಇರೋದು ವಾಷಿಂಗ್ ಮಿಷಿನ್ ಗೆ ಏರಿಯಾ ಕೊಟ್ಟಿದೀವಿ. ಇಲ್ಲಿ ವಾಷಿಂಗ್ ಮಿಷಿನ್ ಏನಿರೋದು ವಾಷಿಂಗ್ ಗಿಶಿಂಗ್ ಮಾಡ್ಕೊಳ್ಳಕ್ಕೆ ಜಾಗ ಬಿಟ್ಟಿರೋದು. ನೆಕ್ಸ್ಟ್ ಈ ಪೂರ್ತಿ ಬಿಲ್ಡಿಂಗ್ ನಾವು ಸ್ಟ್ರಕ್ಚರ್ ಅನಾಲಿಸಿಸ್ ಎಲ್ಲ ಡಿಸೈನ್ ಅನಾಲಿಸಿಸ್ ಮಾಡಿದೀನಿ. ರಿಕ್ವೈರ್ಮೆಂಟ್ ಐತೆ. ಇದೆಲ್ಲ ಸ್ಟೀಲ್ ರಿಕ್ವೈರ್ಮೆಂಟ್. ಸೇಫ್ ಸಾಫ್ಟ್ವೇರ್ ನಲ್ಲಿ ನಾವು ಏನೋ ಫೌಂಡೇಶನ್ ಡಿಸೈನ್ ಇಲ್ಲಿ ನೋಡಬಹುದು. ಇನ್ನದು ನಮ್ದು ಫುಟಿಂಗ್ ಸೈಜಸ್ ಇದು. ಈ ಎಲ್ಲ ಸೆಂಟರ್ ಇರೋದು ಹೆವಿ ಲೋಡ್ ಬರ್ತಾ ಇರೋದು ಕಾಲಮ್ಸ್ ಇದೆಲ್ಲ. ಅದಕ್ಕೋಸ್ಕರ 2 ಫೀಟ್ 6 ಇಂಚಸ್ ಐತೆ ಕಾಲಮ್ ಸೈಜಸ್. ಮತ್ತೆ ಮಿಕ್ಕಿದೆಲ್ಲ 6 ಇಂಚ್ 1.5 ಐತೆ. ಇದೆಲ್ಲ ಏನಿರೋದು ಇದು ಫುಟಿಂಗ್, ನಮ್ದು ಫುಟಿಂಗ್ ಏರಿಯಾ ಅದು. ಇದೆಲ್ಲ ಫುಟಿಂಗ್ ಡೈಮೆನ್ಷನ್. ಈ ಡೀಟೇಲ್ ಎಲ್ಲ ನಾವು ಸೇಫ್ ನಲ್ಲಿ ಡಿಸೈನ್ ಮಾಡಿ. ಇದೆಲ್ಲ ರಿಕ್ವೈರ್ಮೆಂಟ್. ಆ ಲೋಡ್ ಏನೇನು ಲೋಡ್ ಬರ್ತಾ ರಿಕ್ವೈರ್ಮೆಂಟ್ಸ್. ಮತ್ತೆ ಇದು ಏನಿರೋದು ಕಾಂಕ್ರೀಟ್ ಡೆಪ್ತ್ ನಮ್ದು 1.5 ಅಡಿ ಐತೆ. ಈ ಕಾಲಮ್ ಈ ಫುಟಿಂಗ್ ಗೆ ಕಾಂಕ್ರೀಟ್ ಡೆಪ್ತ್. ಮತ್ತೆ ಮಿಕ್ಕಿದೆಲ್ಲ ಏನಿರೋದು 1 ಅಡಿ 4 ಇಂಚ್ ಐತೆ. ಇದೆಲ್ಲ ಕಡಿಮೆ ಲೋಡ್ ಬರ್ತೈತೆ ಅದಕ್ಕೋಸ್ಕರ ಅಂತ ಈ ಡೈಮೆನ್ಷನ್ ಕಡಿಮೆ ಇರೋದು ಫುಟಿಂಗ್. ನಾವೇನಿರೋದು ಈ ಟ್ಯಾಬ್ ಮತ್ತೆ ಸೇಫ್ ನಲ್ಲಿ ತೋರಿಸ್ತೀನಿ. ಎಲ್ಲ ಡಿಸೈನಿಂಗ್ ಅನಾಲಿಸಿಸ್ ಆಗಿರೋದು. ಈ ನಮ್ದು ಡೂಪ್ಲೆಕ್ಸ್ ಮನೆದು ಲೋಡ್ ಶೆಡ್ಯೂಲ್. ಇದು ಮೇಲ್ಗಡೆಯಿಂದ ಕೆಳಗಡೆ ಬೇಸ್ ತನಕ ನಮ್ದು ಲೋಡ್ಸ್ ಬರ್ತಾ ಇರೋದು. ಇದು ಈ ವ್ಯಾಲ್ಯೂ ಎಲ್ಲ ಕಿಲೋ ನ್ಯೂಟನ್ಸ್ ನಲ್ಲಿ ಐತೆ. ನಾವು ಕೆಜಿ ಫೋರ್ಸ್ ನಲ್ಲಿ ನೋಡಿದ್ರೆ 21 ಟನ್ಸ್ ಲೋಡ್ ಬರುತ್ತೆ. ಇಲ್ಲಿ ನೋಡಬಹುದು 48 ಟನ್ಸ್ ಬರುತ್ತೆ ಈ ಕಾಲಮ್ ಮೇಲೆ ಲೋಡ್. ಪೂರ್ತಿ ಮೇಲ್ಗಡೆಯಿಂದ ಕೆಳಗಡೆ ತನಕ ಇದೆಲ್ಲ ಈ ಕಾಲಮ್ಸ್ ಮೇಲೆ ಈ ಲೋಡ್ಸ್ ಬರ್ತಾ ಇರೋದು 14 ತನಕ. ಇದು ಈ ಟ್ಯಾಬ್ ನಲ್ಲಿ ಮಾಡಿರೋದು ಮಾಡೆಲ್. ಕಾಲಮ್ಸ್, ಬೀಮ್ಸ್ ಮತ್ತೆ ಸ್ಲ್ಯಾಬ್. ನಮ್ ಡೂಪ್ಲೆಕ್ಸ್ ಮನೆದು ಇದು ಈ ಟ್ಯಾಬ್ ಅನಾಲಿಸಿಸ್. ಇನ್ನೊಂದು ಆಂಗಲ್ ನಲ್ಲಿ ಇದು ವ್ಯೂ, ರೆಂಡರ್ ವ್ಯೂ ಆಫ್ ಜಸ್ಟ್ ಕಾಲಮ್ಸ್ ಮತ್ತೆ ಸ್ಲ್ಯಾಬ್, ಬೀಮ್. ಫುಟಿಂಗ್ ಅನಾಲಿಸಿಸ್ ಹಾಕಿರೋದು ಸೇಫ್ ಸಾಫ್ಟ್ವೇರ್ ನಲ್ಲಿ. ಏನಿರೋದು ಫುಟಿಂಗ್ ಡೈಮೆನ್ಷನ್ಸ್. ನಮ್ದು ಕಾಲಮ್, ಇಲ್ಲಿ ಕಾಲಮ್ ಮೇಲೆ ಲೋಡ್ ಬರ್ತಾ ಇರೋದು. ಈಗ ಡೂಪ್ಲೆಕ್ಸ್ ಮನೆದು ಕನ್ಸ್ಟ್ರಕ್ಷನ್ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಮ್ದು ಏನ್ ಕೆಲಸ ಬರುತ್ತೆ ಅಂದ್ರೆ ಸೈಟ್ ಕ್ಲೀನಿಂಗ್.
ಪೂರ್ತಿ ಏನಿರೋದು ಸೈಟ್ ಕ್ಲೀನ್ ಮಾಡೋಕ್ಕೆ ನಮಗೆ JCP ಖರ್ಚು ಒಂದು 3,000 ರೂಪಾಯಿ. ಈ ಎಲ್ಲ ಪ್ಲಾಟ್ ಮಾರ್ಕಿಂಗ್ ಮಾಡ್ಕೊಳ್ತೀವಿ, ಎಲ್ಲೆಲ್ಲಿ ನಮ್ದು ಏನೇನು ಫುಟ್ಟಿಂಗ್ ಸೈಜ್ ಬರ್ತಾ ಐತೆ ಏನಿರೋದು ನಾವು ಫುಟ್ಟಿಂಗ್ ಸೈಜ್ದು ಮಾರ್ಕಿಂಗ್ ಮಾಡ್ಕೊಳ್ತೀವಿ. ಅವಾಗ ಒಂದು 2,000 ರೂಪಾಯಿ, ಟೋಟಲ್ 5,000 ರೂಪಾಯಿ ಆಗುತ್ತೆ ಫುಟ್ಟಿಂಗ್ ಮತ್ತೆ ಲೇಔಟ್ ಮಾರ್ಕಿಂಗ್ಗೆ. ನೆಕ್ಸ್ಟ್ ಎಕ್ಸ್ಕವೇಷನ್ ವರ್ಕ್ಗೆ 12 ಕಾಲಮ್ ಐತೆ ನಮ್ದು. 12 ಕಾಲಮ್ಗೆ ಎಲ್ಲ ಮಣ್ಣು ತೆಗಿಬೇಕು. ಮಣ್ಣು ತೋಡಕ್ಕೆ ಟೋಟಲ್ ನಮ್ದು 90 ಮೀಟರ್ ಕ್ಯೂಬ್ ಎಕ್ಸ್ಕವೇಟ್ ಮಾಡಬೇಕು. ಫುಟಿಂಗ್ ಸೈಜು 4 ಅಡಿಗೆ 4 ಅಡಿ, ಸ್ವಲ್ಪ ಕಡೆ 5 ಅಡಿಗೆ 7 ಅಡಿನೂ ಇತ್ತು, ಸ್ವಲ್ಪ ಕಡೆ 4 ಅಡಿಗೆ 3 ಅಡಿನೂ ಇತ್ತು. ಎಕ್ಸ್ಕವೇಷನ್ ಆಮೇಲೆ ಏನಿರೋದು ಟ್ರ್ಯಾಕ್ಟರ್ ಇಂದ ಆಚೆಗಡೆ ಕಳ್ಸೋದು, ಟಿಪ್ಪರ್ ಇಂದ ತಗೊಂಡು ಹೋಗೋದು ಎಕ್ಸ್ಟ್ರಾ ಮಣ್ಣು, ಅದು ಮತ್ತೆ ಬ್ಯಾಕ್ ಫಿಲ್ಲಿಂಗು. ಪ್ಲಿಂತ್ ಆದ್ಮೇಲೆ ನಾವು ಬ್ಯಾಕ್ ಫಿಲ್ಲಿಂಗ್ ಮಾಡ್ತೀವಿ ನೋಡಿ, ಅದೆಲ್ಲ ಸೇರ್ಕೊಂಡು ಒಂದು 45,000 ರೂಪಾಯಿ ಆಗುತ್ತೆ. ಅದು ಆದ್ಮೇಲೆ ಏನಿರೋದು ನಮ್ದು PCC ಕೆಲಸ ಮಾಡೋಕ್ಕೆ ನಮಗೆ ಒಂದು ಲೋಡ್ 40 mm ಜಲ್ಲಿ ಬೇಕು. ಆಮೇಲೆ ಒಂದು ಲೋಡ್ ಸ್ಯಾಂಡ್ ಮತ್ತೆ ಒಂದು 15 ಮೂಟೆ ಸಿಮೆಂಟ್. ಒಂದು ಲೋಡ್ 40 mmಗೆ 10,000, ಒಂದು ಲೋಡ್ ಸ್ಯಾಂಡ್ 8,000, ಮತ್ತೆ ಸಿಮೆಂಟ್ 6,000 ರೂಪಾಯಿ, ಮತ್ತೆ ಲೇಬರ್ 6,000 ರೂಪಾಯಿ. ಟೋಟಲ್ ಒಂದು 30,000 PCC ಮಾಡಕ್ಕೆ 30,000 ಆಗುತ್ತೆ 12 ಕಾಲಮ್. ಅವಾಗ ಆ PCC ಟೈಮು ಸಮ್ PCCನೂ ಮಾಡ್ಕೊಂಡ್ಬಿಡ್ತೀವಿ, ಹಂಗೆ ಮೆಟೀರಿಯಲ್ ಇರುತ್ತೆ, ಸಮ್ PCCನೂ ಆಗುತ್ತೆ. ನೆಕ್ಸ್ಟ್ ಫುಟ್ಟಿಂಗ್ ಕಾಂಕ್ರೀಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಸ್ಟೀಲ್ ರಿಕ್ವೈರ್ಮೆಂಟ್ ಬರುತ್ತೆ. ಕಾಂಕ್ರೀಟ್, ಲೇಬರ್. ಸ್ಟೀಲ್ ನಮಗೆ 2 ಇಂದ 2.5 ಟನ್ ಸ್ಟೀಲ್ ಬೇಕು ಪೂರ್ತಿ ಮ್ಯಾಟ್ ಕಟ್ಟಕ್ಕೆ ಮತ್ತೆ ಕಾಲಮ್ ರೈಸ್ ಮಾಡ್ಕೊಳ್ಳಕ್ಕೆ. ಮತ್ತೆ ಕಾಂಕ್ರೀಟ್ 15 MQ ಕಾಂಕ್ರೀಟ್ ಬೇಕು. ಲೇಬರ್ ಒಂದು 5,000 ರೂಪಾಯಿ ಆಗುತ್ತೆ ನಮ್ಗೆ. ಸ್ಟೀಲ್ 1,20,000 ರೂಪಾಯಿ ಸ್ಟೀಲ್ ಆಗುತ್ತೆ. ಮತ್ತೆ 15 MQ ಕಾಂಕ್ರೀಟ್ 22,500 ರೂಪಾಯಿ ಆಗುತ್ತೆ. ಮತ್ತೆ ಲೇಬರ್ 5,000 ರೂಪಾಯಿ. ಟೋಟಲ್ ಫುಟ್ಟಿಂಗ್ 12 ಫುಟ್ಟಿಂಗ್ ಕಂಪ್ಲೀಟ್ ಕ್ಲೋಸ್ ಮಾಡಕ್ಕೆ ನಮ್ಗೆ 1,97,000 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಕಾಲಮ್ ಕಾಂಕ್ರೀಟಿಂಗ್, ಪೂರ್ತಿ ಬಿಲ್ಡಿಂಗ್ ಕಾಲಮ್ ಕಾಂಕ್ರೀಟಿಂಗ್ ಮಾಡಕ್ಕೆ ನಮ್ಗೆ ಒಂದು 2.8 ಟನ್ಸ್ ಸ್ಟೀಲ್ ರಿಕ್ವೈರ್ಮೆಂಟ್ ಬರುತ್ತೆ. ಮತ್ತೆ ಕಾಂಕ್ರೀಟ್ 15 MQ ಕಾಂಕ್ರೀಟ್, ಮತ್ತೆ ಲೇಬರ್ ಒಂದು 50,000 ಇಂದ 70,000 ಲೇಬರ್. ಸ್ಟೀಲ್ದು 1,70,000 ಸ್ಟೀಲ್ಗೆ ಆಗುತ್ತೆ. ಕಾಂಕ್ರೀಟ್ 85,000 ರೂಪಾಯಿ ಕಾಂಕ್ರೀಟ್ ಆಗುತ್ತೆ. ಈ ಪೂರ್ತಿ ಕಾಲಮ್ ಫುಟ್ಟಿಂಗ್ ಇಂದ ಟೆರೆಸ್ ತನಕ ಮಾಡಕ್ಕೆ 3,15,000 ರೂಪೀಸ್ ಆಗುತ್ತೆ. ಮತ್ತೆ ನಮ್ದು ಕಾಲಮ್ ಸೈಜು 6 ಇಂಚ್ಗೆ 1.5 ಮತ್ತೆ 6 ಇಂಚ್ಗೆ 2 ಅಡಿ ಇರುತ್ತೆ. ಅದರಲ್ಲಿ ನಾವು 16 mm ಮತ್ತೆ 12 mm ರಾಡ್ ಯೂಸ್ ಮಾಡ್ತೀವಿ. ಅದು ಪೂರ್ತಿ ನಾವು ಡಿಸೈನ್ ಅನಾಲಿಸಿಸ್ ಈ ಟ್ಯಾಬ್ ನಲ್ಲಿ ಮಾಡ್ಕೊಂಡು ಸ್ಟೀಲ್ ರಿಕ್ವೈರ್ಮೆಂಟ್ ನಮ್ಗೆ ಎಷ್ಟು ಡಿಮ್ಯಾಂಡ್ ಐತೆ ಆ ಸ್ಟೀಲ್ ಅಲ್ಲಿ ಕಾಲಮ್ಸ್ಗೆ ಅಸೈನ್ ಮಾಡ್ತೀವಿ. ಪ್ಲಿಂತ್ ಪ್ಲಿಂತ್ ಬೀಮ್ ಕಟ್ಟಕ್ಕೆ ನಮಗೆ ಸ್ಟೀಲ್ ರಿಕ್ವೈರ್ಮೆಂಟ್ 650 kg ಸ್ಟೀಲ್ ರಿಕ್ವೈರ್ಮೆಂಟ್ ಬರುತ್ತೆ. ಮತ್ತೆ ಕಾಂಕ್ರೀಟ್ ನಮಗೆ 6 MQ ಕಾಂಕ್ರೀಟ್ ರಿಕ್ವೈರ್ಮೆಂಟ್ ಆಗುತ್ತೆ. ಇದು ಪ್ಲಿಂತ್ ಬೀಮ್ ಸೈಜು 8 inches by 1.5 feet. ಆಮೇಲೆ ಅದಿನ ಲೇಬರ್ 10,000 ರೂಪಾಯಿ. ಟೋಟಲ್ ಪ್ಲಿಂತ್ ಕಾಂಕ್ರೀಟಿಂಗ್ ಮಾಡೋಕ್ಕೆ 90,000 ರೂಪೀಸ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಬ್ಯಾಕ್ ಫಿಲ್ಲಿಂಗ್. ಪ್ಲಿಂತ್ ಕ್ಯಾಸ್ಟ್ ಆದ್ಮೇಲೆ ನಾವು ಮಣ್ಣು ಬ್ಯಾಕ್ ಫಿಲ್ಲಿಂಗ್ ಮಾಡ್ಕೊಬೇಕು. ಅದಕ್ಕೆ ಖರ್ಚು ರೆಡಿ ಎಕ್ಸ್ಕವೇಷನ್ ಟೈಮ್ ನಲ್ಲೇನೆ ಆಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ಸಂಪ್ ಕನ್ಸ್ಟ್ರಕ್ಷನ್. ನನ್ನ ಸಜೆಷನ್ ಏನಂದ್ರೆ ಸಂಪ್ RCC ಸಂಪ್ ಹೋಗ್ಬೇಕು. ಬ್ಲಾಕ್ ವರ್ಕ್ ಏನಾಗುತ್ತೆ ಅಂದ್ರೆ ಲೀಕೇಜ್ ಪ್ರಾಬ್ಲಮ್ಸ್ ಆಗುತ್ತೆ. ಮಾಡ್ಬೋದು ಮತ್ತೆ ಬಟ್ RCC ಸಂಪ್ ಇದು ಬೆಸ್ಟ್. ಅದಕ್ಕೋಸ್ಕರ RCC ಸಂಪ್ ನಾವು ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಆಗೋದು, ಯಾಕಂದ್ರೆ ಅದರಲ್ಲಿ ಸ್ಟೀಲ್ ಕಾಂಕ್ರೀಟಿಂಗ್ ಆಗುತ್ತೆ ಪೂರ್ತಿ. ಈಗ ನಮ್ದು ಈ ಡೂಪ್ಲೆಕ್ಸ್ ಮನೆಗೆ 12,000 ಲೀಟರ್ಸ್ ಸಂಪ್ ಮಾಡಿದೀವಿ. ಅವಾಗ ಅಲ್ಲಿ ನಮ್ದು ಎಷ್ಟು ಬರ್ತಾ ಇದೆ ಖರ್ಚು ಅಂದ್ರೆ 1,70,000 ರೂಪಾಯಿ ಖರ್ಚಾಗುತ್ತೆ RCC ಸಂಪ್ ಮಾಡಕ್ಕೆ. ಸಂಪ್ ಡೈಮೆನ್ಷನ್ 9 feet 8 feet ಮತ್ತೆ ಹೈಟ್ 6 feet ಆಗುತ್ತೆ. ಟೋಟಲ್ ಸಂಪ್ ಕಾಸ್ಟ್ 1,70,000 ರೂಪೀಸ್ ಕಾಸ್ಟ್ ಆಗುತ್ತೆ. ನೆಕ್ಸ್ಟ್ ಬ್ಲಾಕ್ ವರ್ಕ್ ನಾವು ಎಕ್ಸ್ಟರ್ನಲ್ ವಾಲ್ಸ್, ಮೇನ್ ವಾಲ್ಸ್ ಎಲ್ಲ 6 inches ಮತ್ತೆ ಇಂಟರ್ನಲ್ ವಾಲ್ಸ್ ಎಲ್ಲ 4 inch ಮಾಡ್ತೀವಿ. ಈಗ ಟೋಟಲ್ ಓವರ್ ಆಲ್ ಬಿಲ್ಡಿಂಗ್ಗೆ ನಮಗೆ 6 inch ಬ್ಲಾಕ್ 3,800 ಬ್ಲಾಕ್ಸ್ ಬೇಕು ಓವರ್ ಆಲ್ ನಮಗೆ ಬಿಲ್ಡಿಂಗ್ಗೆ. ಮತ್ತೆ 4 ಇಂಚ್ದು 600 ಬ್ಲಾಕ್ಸ್ ಬೇಕು. ಅವಾಗ 40 ರೂಪೀಸ್ per 6 inch ಬ್ಲಾಕ್ ಹಾಕೊಂಡ್ರೆ ನಮ್ದು 1,52,000 ರೂಪೀಸ್ ಆಗುತ್ತೆ 6 ಇಂಚ್ಗೆ. ಮತ್ತೆ 4 ಇಂಚ್ಗೆ ನಮ್ಗೆ 21,000. ಮತ್ತೆ ಪೂರ್ತಿ ಮನೆ ಬಿಲ್ಡಿಂಗ್ಗೆ ಗೋಡೆ ಕಟ್ಟಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂದ್ರೆ ಬ್ಲಾಕ್ ಒಂದು 3,800 600 ಬ್ಲಾಕ್ 4 ಇಂಚು, ಮತ್ತೆ ಸಿಮೆಂಟ್ 150 ಬ್ಯಾಗ್ ಸಿಮೆಂಟ್, ಮತ್ತೆ ಸ್ಯಾಂಡ್ 28 M³ ಸ್ಯಾಂಡ್. ಅವಾಗ ಬ್ಲಾಕ್ದು 1,73,000 ರೂಪೀಸ್ ಬ್ಲಾಕ್ ಆಗುತ್ತೆ. ಮತ್ತೆ ಸಿಮೆಂಟ್ 160 420 ಇಂದ 67,200 ರೂಪೀಸ್ ಆಗುತ್ತೆ. ಮತ್ತೆ 28 M³ ಸ್ಯಾಂಡ್
9,000 ರುಪೀಸಿಂದ 5 ಲೋಡ್ ಎಮ್ ಸ್ಯಾಂಡು 45,000 ರುಪೀಸ್ ಆಗುತ್ತೆ. ಮತ್ತು ಲೇಬರು 1,20,000. ಟೋಟಲ್ ಓವರ್ ಆಲ್ ಕಾಸ್ಟ್ ಗೋಡೆ ಕಟ್ಟೋಕ್ಕೆ 4,05,000 ರುಪೀಸ್ ಆಗುತ್ತೆ ಟೋಟಲ್ ಓವರ್ ಆಲ್ ಬ್ಲಾಕ್ ವರ್ಕ್ ಮಾಡೋಕ್ಕೆ. ಆಮೇಲೆ ನಮ್ಮದು ಸ್ಲ್ಯಾಬ್ ಕಾಂಕ್ರೀಟಿಂಗ್, ಸ್ಲ್ಯಾಬ್ ನಮ್ಮದು ಏರಿಯಾ ಡೈಮೆನ್ಷನ್ 13 to 40 ಇರೋದು. ನಾವು 6 ಇಂಚ್ ಕಾಂಕ್ರೀಟ್ ಸ್ಲ್ಯಾಬ್ ಥಿಕ್ನೆಸ್ ಹಾಕ್ತೀವಿ. ಅವಾಗ ಮತ್ತೆ ಬೀಮ್ದು ಎಲ್ಲ ಸೇರಿಕೊಂಡ್ರೆ ಬೀಮ್ ಕಾಂಕ್ರೀಟಿಂಗ್ ನಮಗೆ 22 m³ ಕಾಂಕ್ರೀಟ್ ರಿಕ್ವೈರ್ಮೆಂಟ್ ಬರುತ್ತೆ. ಸ್ಲ್ಯಾಬ್ಗೆ ಸ್ಟೀಲ್ 3 ಟನ್ ಸ್ಟೀಲ್ ಬೇಕು. 3 ಟನ್ಗೆ 1,90,000 ರುಪೀಸ್ ಸ್ಟೀಲ್ ಆಗುತ್ತೆ. ಮತ್ತೆ ಲೇಬರ್ ಆಮೇಲೆ ಎಲೆಕ್ಟ್ರಿಕ್ ಪೈಪ್ಸ್ ಮೋಲ್ಡ್ನಲ್ಲಿ ಹಾಕೋದು ಅದೆಲ್ಲ ಸೇರಿಕೊಂಡ್ರೆ 20,000. ಟೋಟಲ್ ಕಾಂಕ್ರೀಟ್ಗೆ 1,10,000. ಓವರ್ ಆಲ್ ಸ್ಲ್ಯಾಬ್ ಕ್ಯಾಸ್ಟ್ ಮಾಡೋಕ್ಕೆ 3,22,000 ರುಪೀಸ್ ಆಗುತ್ತೆ. ಸೆಕೆಂಡ್ ಫ್ಲೋರ್ದು ಅಷ್ಟೇ ಕಾಸ್ಟ್ ಬರುತ್ತೆ, 3,22,000. ಮತ್ತೆ ಸೆಕೆಂಡ್ ಫ್ಲೋರ್ನಲ್ಲಿ ನಮ್ದು ಹಾಫ್ ಪೋರ್ಷನ್ ಮನೆ ಮತ್ತೆ ಹೆಡ್ ರೂಮ್ ಅದು 1.5 ಲಕ್ಷ ಸ್ಲ್ಯಾಬ್ ಕಾಂಕ್ರೀಟಿಂಗ್ ಕಾಸ್ಟ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಪ್ಲಾಸ್ಟಿಂಗ್. ಓವರ್ ಆಲ್ ಪ್ಲಾಸ್ಟಿಂಗ್ ಮಾಡೋಕ್ಕೆ ನಮ್ಮ ಬಿಲ್ಡಿಂಗ್ದು 11,500 ಸ್ಕ್ವೇರ್ ಫೀಟ್ ಬರುತ್ತೆ. ಓವರ್ ಆಲ್ ನಮ್ದು ಪ್ಲಾಸ್ಟಿಂಗ್ ನಾವು ಇನ್ಸೈಡ್ 15 mm ಪ್ಲಾಸ್ಟಿಂಗ್ ಮಾಡ್ತೀವಿ, ಔಟ್ಸೈಡ್ 20 mm ಪ್ಲಾಸ್ಟಿಂಗ್ ಮಾಡ್ತೀವಿ. ಅವಾಗ ಸಿಮೆಂಟ್ ನಮಗೆ 250 ಬ್ಯಾಗ್ ಸಿಮೆಂಟ್ ರಿಕ್ವೈರ್ಮೆಂಟ್ ಆಗುತ್ತೆ. ಮತ್ತೆ ಪಿ ಸ್ಯಾಂಡ್ 48 m³ ಪಿ ಸ್ಯಾಂಡ್ ಬರುತ್ತೆ. ಮತ್ತೆ ಲೇಬರ್ ಓವರ್ ಆಲ್ ಪ್ಲಾಸ್ಟಿಂಗ್ ಮಾಡೋಕ್ಕೆ ಇನ್ ಮತ್ತೆ ಔಟ್ಗೆ 4,05,000 ರುಪೀಸ್ ಆಗುತ್ತೆ. ಇದರಲ್ಲಿ ಎಲಿವೇಶನ್ ಪ್ಲಾಸ್ಟಿಂಗು ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್ ಟೈಲಿಂಗ್ ವರ್ಕ್ ಬರುತ್ತೆ. ನಮ್ದು ಟೋಟಲ್ ಓವರ್ ಆಲ್ ಏರಿಯಾ 2,600 ಸ್ಕ್ವೇರ್ ಫೀಟ್ ಓವರ್ ಆಲ್ ಏರಿಯಾ ಐತೆ. ನಾವು 80 ಸ್ಕ್ವೇರ್ ಫೀಟ್ ಅದು ವೆಟ್ರಿಫೈಡ್ ಮತ್ತೆ ಲೇಯಿಂಗ್ ಚಾರ್ಜಸ್. ಓವರ್ ಆಲ್ ನಮ್ದು ಫ್ಲೋರ್ ಲೇಯಿಂಗ್ಗೆ 3,38,000 ರುಪೀಸ್ ಕಾಸ್ಟ್ ಆಗುತ್ತೆ. ಮತ್ತೆ ವಾಲ್ ಟೈಲ್ಸ್ ಟಾಯ್ಲೆಟ್ ನಲ್ಲಿ 7 ಫೀಟ್ ತನಕ, ಮತ್ತೆ ಯುಟಿಲಿಟಿ ಮತ್ತೆ ಕಿಚನ್ ಆಮೇಲೆ ನಮ್ದು ಎಲಿವೇಶನ್ ಅದು ಎಲ್ಲ ಸೇರ್ಕೊಂಡ್ರೆ 1,000 ಸ್ಕ್ವೇರ್ ಫೀಟ್ ಬರುತ್ತೆ. ಅವಾಗ ಆ ಟೈಲ್ಸ್ ಮತ್ತೆ ಲೇಬರ್ ಕಾಸ್ಟ್ 1,20,000 ರುಪೀಸ್ ವಾಲ್ ಟೈಲ್ಸ್ ಕಾಸ್ಟ್ ಆಗುತ್ತೆ. ನೆಕ್ಸ್ಟ್ ಗ್ರಾನೈಟ್, ಸ್ಟೇರ್ ಕೇಸ್ ನಲ್ಲಿ ಗ್ರಾನೈಟ್ ಹಾಕ್ತೀವಿ. ಅದು ಒಂದು 180 ಸ್ಕ್ವೇರ್ ಫೀಟ್ ಸ್ಟೇರ್ ಕೇಸ್ ರಿಕ್ವೈರ್ಮೆಂಟ್ ಆಗುತ್ತೆ. ಗ್ರಾನೈಟ್ ಪ್ಲಸ್ ಲೇಬರ್ 1,00,000 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಡೋರ್ಸ್, ನಮ್ದು ಮೇನ್ ಡೋರ್ಸ್ ಬೆಡ್ರೂಮ್, ಟಾಯ್ಲೆಟ್ ಅಂಡ್ ಯುಟಿಲಿಟಿ ಡೋರ್ಸ್ ಬರುತ್ತೆ. ಮೇನ್ ಡೋರ್ ನಮ್ಮ ಡ್ಯೂಪ್ಲೆಕ್ಸ್ ಮನೆಗೆ ಒಂದಿರುತ್ತೆ. ಮತ್ತೆ ಬೆಡ್ರೂಮ್ 7 ಡೋರ್ಸ್ ಬೆಡ್ರೂಮ್ ಬರುತ್ತೆ, 5 ಟಾಯ್ಲೆಟ್ಸ್ ಡೋರ್ ಬರುತ್ತೆ. ಮತ್ತೆ ಯುಟಿಲಿಟಿದು 2 ಡೋರ್ಸ್ ಬರುತ್ತೆ. ಮೇನ್ ಡೋರ್ ವಾಸ್ಕಲ್ ಮತ್ತೆ ಹಾರ್ಡ್ವೇರ್ ಸೇರ್ಕೊಂಡು ಮತ್ತೆ ಶಟರ್ ಎಲ್ಲ ಸೇರ್ಕೊಂಡು 45,000 ರುಪೀಸ್ ಆಗುತ್ತೆ. ಬೆಡ್ರೂಮ್ದು 7 ಡೋರ್ಸ್ಗೆ 40,000 ರುಪೀಸ್ ಆಗುತ್ತೆ. ಟಾಯ್ಲೆಟ್ದು 5 ಡೋರ್ಸ್ಗೆ 15,000 ರುಪೀಸ್ ಆಗುತ್ತೆ. ಯುಟಿಲಿಟಿ 2 ಡೋರ್ಸ್ಗೆ 5,000 ರುಪೀಸ್ ಆಗುತ್ತೆ. ಟೋಟಲ್ ಡೋರ್ಸ್ ಮತ್ತೆ ಹಾರ್ಡ್ವೇರ್ ಇನ್ಕ್ಲೂಡಿಂಗ್ 1,55,000 ರುಪೀಸ್ ಆಗುತ್ತೆ. ಮತ್ತೆ ನೆಕ್ಸ್ಟ್ UPVC ವಿಂಡೋಸ್. ಓವರ್ ಆಲ್ ನಮ್ದು ವೆಂಟಿಲೇಷನ್ಗೋಸ್ಕರ ನಾವು ವಿಂಡೋಸ್ ಬಿಟ್ಟಿದ್ದೀವಿ ಎಲ್ಲ ಕಡೆ. ಟೋಟಲ್ 330 ಸ್ಕ್ವೇರ್ ಫೀಟ್ ನಮ್ದು ರಿಕ್ವೈರ್ಮೆಂಟ್ ಬರುತ್ತೆ ವಿಂಡೋಸ್. 350 ರುಪೀಸಿಂದ ನಮ್ದು UPVCಗೆ 1,33,000 ರುಪೀಸ್ ಆಗುತ್ತೆ. ಮತ್ತೆ ಓವರ್ ಆಲ್ ಬಿಲ್ಡಿಂಗ್ ಎಲೆಕ್ಟ್ರಿಕಲ್ ಕಾಸ್ಟ್ ಅಪ್ರಾಕ್ಸಿಮೇಟ್ ನಾವು 120 ಪಾಯಿಂಟ್ಸ್ ಹಾಕಿದ್ದೀವಿ. ಪೂರ್ತಿ ಬಿಲ್ಡಿಂಗ್ ನಲ್ಲಿ 120 ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಐತೆ. ಡ್ಯೂಟ್ಸ್ ನಮ್ದು 950 ಮೀಟರ್ಸ್ ರಿಕ್ವೈರ್ಮೆಂಟ್ ಆಗುತ್ತೆ. ವೈರ್ 28 ಕಾಯಿಲ್ಸ್, ಸ್ವಿಚಸ್ 120 ಸ್ವಿಚಸ್, 2 ಬಾಕ್ಸ್ DV ಬಾಕ್ಸ್ ಬರುತ್ತೆ. ಮತ್ತೆ ಲೇಬರ್ ಎಲ್ಲ ಓವರ್ ಆಲ್ ಎಲೆಕ್ಟ್ರಿಕಲ್ ಕಾಸ್ಟ್ 3,00,000 ರುಪೀಸ್ ಆಗುತ್ತೆ. ಪ್ಲಂಬಿಂಗ್ ಓವರ್ ಆಲ್ ಕಾಸ್ಟ್ ಮೆಟೀರಿಯಲ್ ಪ್ಲಸ್ ಲೇಬರ್ 2,20,000 ರುಪೀಸ್ ಆಗುತ್ತೆ. CPVC ಪೈಪ್ಸ್ 400 ಮೀಟರ್ಸ್, PVC ಪೈಪ್ಸ್ 90 ಮೀಟರ್ಸ್, ಸ್ಯಾನಿಟರಿ ಫಿಕ್ಚರ್ಸ್ 5 ಟಾಯ್ಲೆಟ್ಸ್ಗೆ, ಟ್ಯಾಂಕ್ 2,000 ಲೀಟರ್ಸ್ ಮತ್ತೆ ಲೇಬರ್ 2,20,000. ನೆಕ್ಸ್ಟ್ ನಮ್ದು ವಾಟರ್ ಪ್ರೂಫಿಂಗ್ ಟಾಯ್ಲೆಟ್ಸ್ ಮತ್ತೆ ಟೆರೆಸ್. ನಮ್ದು ಏರಿಯಾ 1,200 ಸ್ಕ್ವೇರ್ ಫೀಟ್ ನಮ್ದು ಏರಿಯಾ ಐತೆ. ಅದಕ್ಕೆ ಕಾಂಕ್ರೀಟಿಂಗ್ ಮತ್ತೆ ವಾಟರ್ ಪ್ರೂಫಿಂಗ್ ಮಾಡೋಕ್ಕೆ ನಮ್ದು 80,000 ರುಪೀಸ್ ಕಾಸ್ಟ್ ಆಗುತ್ತೆ ಇನ್ಕ್ಲೂಡಿಂಗ್ ಲೇಬರ್. ನೆಕ್ಸ್ಟ್ ಪೇಂಟಿಂಗ್ ಕಾಸ್ಟ್. ಇಂಟರ್ನಲ್ ಏರಿಯಾ ನಮ್ದು 11,000 ಸ್ಕ್ವೇರ್ ಫೀಟ್ ಐತೆ. ಎಕ್ಸ್ಟರ್ನಲ್ ಏರಿಯಾ 2,500 ಎಕ್ಸ್ಟರ್ನಲ್ ಏರಿಯಾ ಇರುತ್ತೆ. ಅದಕ್ಕೆ ನಮ್ಗೆ ಪಟ್ಟಿ ಒಂದು 130 ಬ್ಯಾಗ್ ಪಟ್ಟಿ ರಿಕ್ವೈರ್ಮೆಂಟ್ ಆಗುತ್ತೆ. ಪ್ರೈಮರ್ 450 ಲೀಟರ್ಸ್ ಪ್ರೈಮರ್ ಮತ್ತೆ ಎಮಲ್ಷನ್ 1,000 ಲೀಟರ್ಸ್ ಎಮಲ್ಷನ್ ರಿಕ್ವೈರ್ಮೆಂಟ್ ಆಗುತ್ತೆ. ಮತ್ತೆ ಈ ಓವರ್ ಆಲ್ ನಮ್ದು ಪೈಂಟ್ ಕಾಸ್ಟ್ ಇನ್ಕ್ಲೂಡಿಂಗ್ ಲೇಬರ್ 3,00,000 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಕಾಂಪೌಂಡ್ ವಾಲ್ ಮತ್ತೆ ಮೇನ್ ಗೇಟ್. ಕಾಂಪೌಂಡ್ ವಾಲ್ ನಾವು 6 ಫೀಟ್ ತನಕ ಹೈಟ್ ಕಟ್ಕೊಬೇಕು ಕಾಂಪೌಂಡ್ ವಾಲ್. ಮತ್ತೆ ಡಿಸೈನರ್ ಗೇಟ್ 1,00,000 ರೂಪಾಯಿ ಆಗುತ್ತೆ. ಕಾಂಪೌಂಡ್ ವಾಲ್ ಮತ್ತೆ ಸೆಟ್ ಬ್ಯಾಕ್ ಏರಿಯಾ ಫಿನಿಶಿಂಗ್ ಮಾಡ್ಕೊಳ್ಳೋಕೆ ಒಂದು 1,00,000 ರುಪೀಸ್. ನೆಕ್ಸ್ಟ್ ಮನೆ ಮುಂದೆ ಲ್ಯಾಂಡ್ಸ್ಕೇಪಿಂಗ್ ಮತ್ತೆ ಪೇವರ್ಸ್ ಹಾಕೊಳ್ಳೋಕೆ 80,000 ರುಪೀಸ್ ಆಗುತ್ತೆ. ಕ್ಲೀನಿಂಗ್ ಮತ್ತೆ ಹ್ಯಾಂಡ್ ಓವರ್ ಏನಿರುತ್ತೆ ಪೂರ್ತಿ ಬಿಲ್ಡಿಂಗ್ ಕ್ಲೀನಿಂಗ್ ಮಾಡ್ಕೊಂಡು ಮತ್ತೆ ಡಬ್ಬಿಸ್ ಎಲ್ಲ ಆಚೆಗಡೆ ಶಿಫ್ಟ್ ಮಾಡೋಕೆ ಒಂದು 30,000 ರುಪೀಸ್ ಆಗುತ್ತೆ. ಇವಾಗ ತನಕ ನಮ್ದು ಕಾಸ್ಟ್ 47,33,700 ರುಪೀಸ್. ಮತ್ತೆ ಓವರ್ ಆಲ್ ಇಂಟೀರಿಯರ್ ಕಿಚನ್ ಕ್ಯಾಬಿನೆಟ್ಸ್, ವಾಲ್ಡ್ರೋಬ್ಸ್, ಟಿವಿ ಕ್ಯಾಬಿನೆಟ್ಸ್ ಮತ್ತೆ ಫಾಲ್ ಸೀಲಿಂಗ್ಸ್, ರೂಮ್ಸ್ ಮತ್ತೆ ಲಿವಿಂಗ್ ಹಾಲ್ ನಲ್ಲಿ ಫಾಲ್ ಸೀಲಿಂಗ್ ಮಾಡ್ಕೊಳ್ಳೋಕೆ ಒಂದು 5,00,000 ರೂಪಾಯಿ. ಟೋಟಲ್ ನಮ್ದು ಈ ಡೂಪ್ಲೆಕ್ಸ್ ಮನೆ ಮಾಡಕ್ಕೆ
53 lakh rupees ಕಾಸ್ಟ್ ಆಗುತ್ತೆ. ಪೂರ್ತಿ ಯಾವ್ಯಾವ ಸ್ಟೇಜ್ ನಮ್ ಕನ್ಸ್ಟ್ರಕ್ಷನ್ ಸ್ಟೇಜ್ ವೈಸ್ ಮತ್ತೆ ಪೇಮೆಂಟ್ ಎಷ್ಟೆಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಇದು ಈ ಸ್ಟೇಜ್ಗೆ ಇಷ್ಟ ದುಡ್ಡು ಖರ್ಚಾಗುತ್ತೆ. ನೀವು ನೋಡಬಹುದು ಸೈಟ್ ಪ್ರಿಪರೇಷನ್ ಗೆ 5,000 rupees ಆಗುತ್ತೆ. ಎಕ್ಸ್ಕವೇಷನ್ ಮತ್ತೆ ಬ್ಯಾಕ್ ಫಿಲ್ಲಿಂಗ್ 45,000, PCC ವರ್ಕ್ ಮಾಡಕ್ಕೆ 40,000, ಟಿಂಗ್ ಕಾಂಕ್ರೀಟಿಂಗ್ ಮಾಡಕ್ಕೆ 1,97,000, ಕಾಲಮ್ ಕಾಂಕ್ರೀಟಿಂಗ್ ಟಿಲ್ಟರ್ಸ್ ತನಕ ಮಾಡಕ್ಕೆ 3,15,000. ಮತ್ತೆ ಟೋಟಲ್ ಕಾಸ್ಟ್ ನಮ್ದು ಕನ್ಸ್ಟ್ರಕ್ಷನ್ ಮಾಡಕ್ಕೆ ನಮ್ ಡೂಪ್ಲೆಕ್ಸ್ ಮನೆ 53 lakh rupees ಕಾಸ್ಟ್ ಆಗುತ್ತೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಟು ದಿ ಚಾನಲ್ Z1 Infra Homes. ಲೈಕ್, ಕಮೆಂಟ್ ಅಂಡ್ ಲೈಕ್ ದಿ ವಿಡಿಯೋ. ಏನಾದ್ರೂ ಕಮೆಂಟ್ ಇದ್ರೆ ಕಮೆಂಟ್ ಮಾಡಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ.